ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಂದರೆ ನಾನು ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ಇವತ್ತೇ ನೋಡ್ತಾ ಇರೋದು. ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂಪ್ಸ್ ಆಗಿತ್ತು. ಆ್ಯಂಡ್ ಆಟಿಕಳಂಜ ಸಾಂಗ್ ಏನಿದೆ ಅದು ಮೈನ್ ಹೈಲೈಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ಒಂದು ಸಿನಿಮಾನ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿದ್ವಿ, ಬಟ್ ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಈ ಸಿನಿಮಾ ಇದೆ. ಎಲ್ಲ ಕ್ರೆಡಿಟ್ಸು ಚಯನ್ ಸರ್ಗೆ ಹೋಗಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅವರ ಇದೊಂದು ಫಸ್ಟ್ ವರ್ಕೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಅನ್ಬಿಲೀವಬಲ್. ಅಂದರೆ ಈ ಟೀಮ್ನ ಒಂದು ನಾನು ಭಾಗ ಆಗೋದಕ್ಕೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ರಿಗೂ ಜೆನ್ಯೂನ್ ರಿಕ್ವೆಸ್ಟ್ ಏನಂದರೆ ಎಲ್ಲ ಕನ್ನಡ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ಆ್ಯಂಡ್ ಇದು ನಾನು ನನ್ನ ತಾಯಿ ಪಾತ್ರ ಮಾಡಿದ್ದೀನಿ, ಅದಿಪತ್ರ ಅವ್ರ ತಾಯಿಯ ಪಾತ್ರ. ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅದಿಪತ್ರ ಮೂವಿನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಹೌಸ್ಫುಲ್ ಆಗಿದೆ. ಸಂತೋಷ್ ಥಿಯೇಟರು ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಯಿತು. ಈಗ ಸೆಕೆಂಡ್ ಶೋನೂ ಆಲ್ಮೋಸ್ಟ್ ಹೌಸ್ಫುಲ್ ಆಗ್ತಾ ಇದೆ. ಖುಷಿಯಾಗಿದೆ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಖುಷಿಯಾಗಿದೆ. ಜನಗಳ ರೆಸ್ಪಾನ್ಸ್ ಈ ಥರ ಅಂತ ಗೊತ್ತಿರಲಿಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ಅಮೇಝಿಂಗ್, ವೆರಿ ಬ್ಯೂಟಿಫುಲ್, ಚೆನ್ನಾಗಿದೆ. ನೆಕ್ಸ್ಟು GT ಮಾಲ್ಗೆ ಹೋಗಬೇಕಾಗಿದೆ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡಿ ಹೇಳ್ತೀವಿ ನಿಮ್ಮ ಜೊತೆ. ಸರ್ ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ ಸರ್, ಚೆನ್ನಾಗಿ ಬರ್ತಿದೆ. ಕನ್ನಡ ಸಿನಿಮಾಗಳು ಗೆಲ್ಲಿ ಸರ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ ಸರ್, ತುಂಬ ಚೆನ್ನಾಗಿ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಅಂತೂ ನಾವು ನೋಡಿರೋ ಪ್ರಕಾರ ಕ್ರೌಡ್ ತುಂಬ ಚೆನ್ನಾಗಿ ಫಿಲ್ ಆಗಿದ್ದಾರೆ ನಮ್ಮ ಸಂತೋಷ್ ಥಿಯೇಟ್ರಲ್ಲಿ. ಸೊ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ನಿಂತು ಚಪ್ಪಾಳೆ ಹೊಡೆದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಜನಕ್ಕೆ ರೀಚ್ ಆಗ್ತಾ ಇದ್ದೀವೇನೋ, ತುಂಬ ಒಂದು ಹೋಪ್ಸ್ ಜಾಸ್ತಿ ಬರ್ತಿದೆ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಸರ್, ತುಂಬ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಕೊನೆ ತನಕ ಏನಾಗುತ್ತೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಸತ್ಯ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ. ನಿರ್ದೇಶಕರು ಕಥೆನ ಭಾಳ ಸಸ್ಪೆನ್ಸ್ ಆಗಿ, ಥ್ರಿಲ್ ಆಗಿ, ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಆ ಲಾಸ್ಟ್ವರೆಗೂ ಏನಾಗುತ್ತೆ ಏನು ಅಂತೇಳಿ ಒಂಥರ ಕುತೂಹಲ ಪ್ರೇಕ್ಷಕರಿಗೆ. ಮತ್ತು ರೂಪೇಶ್ ಶೆಟ್ಟಿಯವರು, ಜಾನ್ವಿಯವರು, ಇವರು ಮಟ್ಟ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೆಗೆಟಿವ್ ಪಾತ್ರ ಮಾಡಿರ್ತಕ್ಕಂಥವ್ರು ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಜೀವ ತುಂಬಿ ನಟನೆ ಮಾಡಿದ್ದಾರೆ. ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೌದು ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ಸ್ಟೋರಿ ತುಂಬ ಚೆನ್ನಾಗಿದೆ. ರೂಪೇಶ್ ಸರ್ ಆ್ಯಕ್ಟಿಂಗ್, ತಾತ ಮಾಡಿದ್ದಾರೆ ಆ್ಯಕ್ಟಿಂಗು, ಅವ್ರದ್ದು ತುಂಬ ಚೆನ್ನಾಗಿದೆ. ಹೌದು, ಬಂದೇ ಬರ್ತಾರೆ. ಥ್ಯಾಂಕ್ ಯು. ತುಂಬ ನಾವು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ನಮಗೆ ನೋಡೋಕ್ಕೆ ಖುಷಿ ಅನಿಸುತ್ತೆ. ಇವಾಗ ಅಲ್ಲಿ ನಾವು ವರ್ಕ್ ಮಾಡಿರುವ ವರ್ಕ್ ಮಾಡಿದಾಗ ನೋಡಿದ ಅಲ್ಲಿ ಮಾಡಿರೋ ಸಿನಿಮಾಗೂ ಇಲ್ಲಿಗೂ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ. ಒಂದು ಕರಾವಳಿ ಭಾಗದ ಸಿನಿಮಾ ಇಡೀ ಕರ್ನಾಟಕದಿಂದ ಚೆನ್ನಾಗಿ ಹೋಗ್ತಾ ಇದೆ, ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಸಾರಿ, ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ.